ನಮಸ್ತೆ ಕರ್ನಾಟಕ. ಭಾರತದ ನೀತಿ ಆಯೋಗದ ವರದಿ ಪ್ರಕಾರ $4 ಶತಕೋಟಿ ಜಿಡಿಪಿಯೊಂದಿಗೆ ಭಾರತ ಈಗ ಜಗತ್ತಿನ 4ನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ. ನೀತಿ ಆಯೋಗ ಇತ್ತೀಚೆಗೆ ಹೊರಡಿಸಿದ ವರದಿಯ ಪ್ರಕಾರ ನಮ್ಮ ದೇಶ ಜಪಾನ್ ದೇಶವನ್ನು ಹಿಂದಿಕ್ಕಿ ಅಮೆರಿಕ, ಚೈನಾ, ಜರ್ಮನಿ ನಂತರದ ಸ್ಥಾನವನ್ನು ಪಡೆದಿದೆ. ಹಾಗಾದರೆ ಭಾರತದಲ್ಲಿ ಈ ಬದಲಾವಣೆಗೆ ಕಾರಣ ಏನು? ಭಾರತದಲ್ಲಿ ಆಗ್ತಾ ಇರುವ ಅಭಿವೃದ್ಧಿ ಕಾರ್ಯಗಳು ಹೇಗಿವೆ? ನಿಜವಾಗ್ಲೂ ಭಾರತ ವಿಶ್ವಗುರುವಿನತ್ತ ದಾಪುಗಾಲು ಇಡ್ತಾ ಇದೆಯಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇಂದಿನ ವಿಡಿಯೋದಲ್ಲಿ ನೀಡ್ತಾ ಹೋಗ್ತಾನೆ. ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಯೂಸ್ಫುಲ್ ಇನ್ಫಾರ್ಮೇಷನ್. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಭಾರತ ಜಗತ್ತಿನ ಅತ್ಯಂತ ಬಡ ರಾಷ್ಟ್ರಗಳಲ್ಲಿ ಒಂದಾಗಿತ್ತು. ಅದಾಗಿ 1991ರವರೆಗೂ ಭಾರತದ ಆರ್ಥಿಕತೆ ಫ್ರಾನ್ಸ್, ಲಂಡನ್ಗಿಂತಲೂ ಸಣ್ಣದಾಗಿತ್ತು. ಆದರೆ ಇಂದಿಗೆ ಭಾರತ ಫ್ರಾನ್ಸ್ ಮತ್ತು ಲಂಡನ್ ಅನ್ನು ಕೂಡ ಮೀರಿ ನಿಂತಿದೆ. 2014ರಲ್ಲಿ ಭಾರತದ ಆರ್ಥಿಕತೆ 10ನೇ ರ್ಯಾಂಕ್ನಲ್ಲಿತ್ತು. ಆದರೆ ಇಂದಿಗೆ ಭಾರತ 4ನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ. ಅದು $4 ಶತಕೋಟಿ ಆರ್ಥಿಕ ಬಲದೊಂದಿಗೆ. 10 ವರ್ಷಕ್ಕಿಂತಲೂ ಕಡಿಮೆ ಅವಧಿಯಲ್ಲಿ ನಮ್ಮ ದೇಶ ಭಾರತ ಕೆನಡಾ, ರಷ್ಯಾ, ಇಟಲಿ, ಫ್ರಾನ್ಸ್ ಮತ್ತು ಬ್ರಿಟನ್ನಂತಹ ಬಲಿಷ್ಠ ರಾಷ್ಟ್ರಗಳನ್ನು ಹಿಂದಿಕ್ಕಿ ಈ ಸಾಧನೆಗೈದಿದೆ. ಪ್ರಸ್ತುತ ಭಾರತ ಸರಾಸರಿ GDP 6.5% 7% ಅತ್ಯಂತ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಆರ್ಥಿಕತೆಯಲ್ಲಿ ಅಗ್ರಸ್ಥಾನದಲ್ಲಿದೆ. ಆರ್ಥಿಕ ತಜ್ಞರ ಪ್ರಕಾರ ಇದೇ ವೇಗದಲ್ಲಿ ಭಾರತ ಮುಂದುವರೆದರೆ ಇನ್ನೊಂದು 3 ವರ್ಷಗಳಲ್ಲಿ ಅಂದರೆ 2028ಕ್ಕೆ ಭಾರತ ಜರ್ಮನಿಯನ್ನ ಹಿಂದಿಕ್ಕಿ 3ನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ಮಲಿದೆ ಅಂತೆ. ಕಳೆದ ವರ್ಷವಷ್ಟೇ ಭಾರತ ಚೈನಾವನ್ನ ಹಿಂದಿಕ್ಕಿ ಜನಸಂಖ್ಯೆಯಲ್ಲಿ ಮೊದಲ ಸ್ಥಾನವನ್ನು ಪಡೆಯಿತು. ಭಾರತ ಜಗತ್ತಿನಲ್ಲಿ ಅತಿ ಹೆಚ್ಚು ಯುವಕರನ್ನು ಹೊಂದಿರುವ ದೇಶವಾಗಿ ಹೊರಹೊಮ್ಮಿದೆ. ಒಂದು ವರದಿಯ ಪ್ರಕಾರ ಭಾರತದಲ್ಲಿ ಪ್ರಸ್ತುತ 50%ಗಿಂತಲೂ ಅಧಿಕ ಜನರು 25 ವರ್ಷಕ್ಕಿಂತ ಕೆಳಗಿನವರಿದ್ದಾರೆ. ಒಟ್ಟಾರೆಯಾಗಿ 65%ಗಿಂತಲೂ ಅಧಿಕ ಜನರು 35 ವರ್ಷಕ್ಕಿಂತ ಕೆಳಗಿನವರಿದ್ದಾರೆ. ಇದು ನಮ್ಮ ದೇಶದ ಮಾನವ ಸಂಪನ್ಮೂಲದ ಪ್ರಾಬಲ್ಯತೆಯನ್ನ ಜಗತ್ತಿಗೆ ಪ್ರಸ್ತುತಪಡಿಸುತ್ತದೆ. ಇನ್ನು ರಿಯಲ್ ಎಸ್ಟೇಟ್ ಮಾರ್ಕೆಟ್ ವಿಚಾರದಲ್ಲಿ ನೋಡೋದಾದ್ರೆ ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ಭಾರತದಲ್ಲಿ ರಿಯಲ್ ಎಸ್ಟೇಟ್ ಮಾರ್ಕೆಟ್ ಅಭಿವೃದ್ಧಿ ಹೊಂದ್ತಾ ಇದೆ. ಇನ್ನು ಅಭಿವೃದ್ಧಿ ಕಾರ್ಯಗಳಿಗೆ ಭಾರತ ವ್ಯಯ ಮಾಡೋದನ್ನು ನೋಡೋದಾದ್ರೆ ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನ್ ಪ್ರಾಜೆಕ್ಟ್ಗೆ $1.9 ಬಿಲಿಯನ್ ವ್ಯಯಿಸ್ತಾ ಇದೆ. ಇದು ಸೌತ್ ಕೊರಿಯಾದ ಎಂಟೈರ್ ಎಕಾನಮಿಗಿಂತಲೂ ಅಧಿಕ ಮೊತ್ತ. ಇದಲ್ಲದೆ ಭಾರತ್ ಮಾಲಾ ಯೋಜನೆಗೆ $140 ಬಿಲಿಯನ್ ವ್ಯಯಿಸ್ತಾ ಇದೆ. ಇದು ಭಾರತದ ರಸ್ತೆ ವ್ಯವಸ್ಥೆಯನ್ನ ಉನ್ನತ ಮಟ್ಟಕ್ಕೇರಿಸುವ ಕನಸಿನ ಯೋಜನೆಯಾಗಿದೆ. ಸಾಗರ್ ಮಾಲಾ ಯೋಜನೆಗಾಗಿ ಸುಮಾರು $130 ಬಿಲಿಯನ್ ವ್ಯಯಿಸ್ತಾ ಇದೆ. ಇದು ಭಾರತದ ಕರಾವಳಿ ತೀರಗಳನ್ನು ಅಭಿವೃದ್ಧಿಪಡಿಸುವ ಯೋಜನೆಯಾಗಿದೆ. ದೆಹಲಿ ಟು ಮುಂಬೈ ಇಂಡಸ್ಟ್ರಿಯಲ್ ಕಾರಿಡಾರ್ಗಾಗಿ $100 ಮಿಲಿಯನ್ ವ್ಯಯ ಮಾಡ್ತಾ ಇದೆ. ಭಾರತದ ರಾಜಕೀಯ ರಾಜಧಾನಿ ದೆಹಲಿಯಿಂದ ವ್ಯಾವಹಾರಿಕ ರಾಜಧಾನಿ ಮುಂಬೈಯನ್ನು ಸಂಪರ್ಕಿಸುವ 1483 ಕಿಲೋಮೀಟರ್ ಉದ್ದದ ಕಾರಿಡಾರ್ ನಿರ್ಮಿಸುವ ಯೋಜನೆ ಇದಾಗಿದ್ದು, ಇದು ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಕಾರಿಡಾರ್ ಆಗಿ ಹೊರಹೊಮ್ಮುವ ಸಾಧ್ಯತೆ ಇದೆ. ಈಗಾಗಲೇ ಆರಂಭಗೊಂಡಿರುವ 100 ಸ್ಮಾರ್ಟ್ ಸಿಟಿ ಯೋಜನೆಯ ವೆಚ್ಚ $100 ಬಿಲಿಯನ್. ಇನ್ನು ನಮ್ಮ ದೇಶದ ರಕ್ಷಣಾ ಕ್ಷೇತ್ರದಲ್ಲಿನ ಅಭಿವೃದ್ಧಿಯನ್ನು ನೋಡೋದಾದ್ರೆ ರಷ್ಯಾ, ಅಮೆರಿಕ, ಚೈನಾದ ನಂತರ ಭಾರತದ ರಕ್ಷಣಾ ಪಡೆಯ ಜಗತ್ತಿನ 4ನೇ ಪವರ್ಫುಲ್ ಆರ್ಮಿ. ನಮ್ಮ ದೇಶದ ಮಿಲಿಟರಿ ಬಜೆಟ್ $82 ಬಿಲಿಯನ್. ರಕ್ಷಣಾ ಕ್ಷೇತ್ರಕ್ಕೆ ಅತಿ ಹೆಚ್ಚು ವ್ಯಯ ಮಾಡುವ ದೇಶಗಳಲ್ಲಿ ಭಾರತ 4ನೇ ಸ್ಥಾನವನ್ನು ಪಡೆದಿದೆ. ಸುಮಾರು 14 ಲಕ್ಷ ಕಾರ್ಯನಿರತ ಸೈನಿಕರು ಹಾಗೂ 11 ಲಕ್ಷ ಸೈನಿಕರ ಮೀಸಲು ಪಡೆ, 25 ಲಕ್ಷಕ್ಕೂ ಅಧಿಕ ಪ್ಯಾರಾಮಿಲಿಟರಿ, ಒಟ್ಟಾರೆಯಾಗಿ 50 ಲಕ್ಷಕ್ಕೂ ಅಧಿಕ ಸೈನಿಕರನ್ನು ಹೊಂದಿರುವ ಏಕೈಕ ದೇಶ ನಮ್ಮ ಭಾರತ. 14 ಲಕ್ಷಕ್ಕೂ ಅಧಿಕ ಆಕ್ಟಿವ್ ಆರ್ಮಿ ಸೋಲ್ಜರ್ಸ್ ಅನ್ನು ಪಡೆದಿರುವ ಭಾರತ ಜಗತ್ತಿನಲ್ಲಿ 2ನೇ ಸ್ಥಾನವನ್ನು ಪಡೆದಿದೆ. ಅದೇ ರೀತಿ ಭಾರತ ನ್ಯೂಕ್ಲಿಯರ್ ಪವರ್ ಕೂಡ ಹೊಂದಿದೆ. ಶಸ್ತ್ರಾಸ್ತ್ರಗಳನ್ನು ಉತ್ಪಾದಿಸುವ ದೇಶಗಳಲ್ಲಿ ಭಾರತವೇ ನಂಬರ್ 1. 145ಕ್ಕೂ ಅಧಿಕ ದೇಶಗಳಿಂದ ಭಾರತ ತನಗೆ ಬೇಕಾದ ಆಧುನಿಕ ಆಯುಧಗಳನ್ನು ಆಮದು ಮಾಡಿಕೊಳ್ತಾ ಇದೆ. ಕೈಗಾರಿಕಾ ಕ್ರಾಂತಿಯಲ್ಲೂ ಭಾರತ ಮುಂಚೂಣಿಯಲ್ಲಿದೆ. ಇತ್ತೀಚೆಗಷ್ಟೇ ಭಾರತ ಅಮೆರಿಕವನ್ನು ಹಿಂದಿಕ್ಕಿ ಉತ್ಪಾದನಾ ಪ್ರಿಯ ರಾಷ್ಟ್ರಗಳ ಸೂಚ್ಯಂಕದಲ್ಲಿ 2ನೇ ಸ್ಥಾನದಲ್ಲಿದೆ, ಚೈನಾದ ನಂತರ. ಕಡಿಮೆ ವೆಚ್ಚದ ಕಾರ್ಮಿಕ ಶಕ್ತಿ ಭಾರತದಲ್ಲೇ ಇರೋದು. ಜಗತ್ತಿನಲ್ಲಿ ಅತಿ ದೊಡ್ಡ ಮಾರುಕಟ್ಟೆ ಕೂಡ ಭಾರತವೇ ಆಗಿದೆ. ಹಾಗಾಗಿಯೇ ಬೇರೆ ಬೇರೆ ಹೆಸರಾಂತ ಕಂಪನಿಗಳು ಭಾರತದಲ್ಲಿ ಹೂಡಿಕೆ ಮಾಡೋದಕ್ಕೆ ತುದಿಗಾಲಲ್ಲಿ ನಿಂತಿರೋದು. ಮೇಕ್ ಇನ್ ಇಂಡಿಯಾ, ಸ್ಟಾರ್ಟ್ಅಪ್ಸ್ ನಂತಹ ಯೋಜನೆಗಳು ಭಾರತದಲ್ಲಿ ಕೈಗಾರಿಕಾ ಕ್ರಾಂತಿಯನ್ನೇ ಮಾಡಿರುವ ಕಾರಣ ಭಾರತ ಇಂದಿಗೆ ಜಗತ್ತಿನ 5ನೇ ಅತಿ ದೊಡ್ಡ ಕೈಗಾರಿಕರಣ ದೇಶವಾಗಿ ಹೊರಹೊಮ್ಮಿದೆ. ಇನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲೂ ಭಾರತ ಜಗತ್ತಿನ ಬಲಿಷ್ಠ ರಾಷ್ಟ್ರಗಳನ್ನೇ ಮೀರಿ ನಿಂತಿದೆ. ವಿಜ್ಞಾನ ಮತ್ತು ತಂತ್ರಜ್ಞಾನದ ಹೂಡಿಕೆಗೆ ಸೂಕ್ತ ದೇಶಗಳ ಪಟ್ಟಿಯಲ್ಲಿ ಭಾರತ 3ನೇ ಸ್ಥಾನದಲ್ಲಿದೆ. IT ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಮಾಹಿತಿ ತಂತ್ರಜ್ಞಾನವನ್ನು ಒದಗಿಸಿಕೊಡುವ ಜಗತ್ತಿನ ಅತ್ಯಂತ ದೊಡ್ಡ ದೇಶ ಭಾರತ. ಜಗತ್ತಿಗೆ ಸಾಫ್ಟ್ವೇರ್ ಸರ್ವಿಸ್ ಅನ್ನು ಒದಗಿಸಿಕೊಡುವ ಜಗತ್ತಿನ 3ನೇ ಅತಿ ದೊಡ್ಡ ರಾಷ್ಟ್ರ ನಮ್ಮ ಭಾರತ. ಹಾರ್ಡ್ವೇರ್ಗಳ ಉತ್ಪಾದನೆಯಲ್ಲಿ ಭಾರತವೇ ಮುಂದಿದೆ. 2014ರ ಹೊತ್ತಿಗೆ ಭಾರತದಲ್ಲಿ ಕೇವಲ 400 ಸ್ಟಾರ್ಟ್ಅಪ್ಗಳಿದ್ದವು. ಆದರೆ ಇವತ್ತು ಭಾರತದಲ್ಲಿ 90,000ಕ್ಕೂ ಅಧಿಕ ಸ್ಟಾರ್ಟ್ಅಪ್ಗಳಿವೆ.
ನಮ್ಮ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂದರೆ ಇಸ್ರೋ ಜಗತ್ತಿನಲ್ಲೇ 5ನೇ ಅತಿ ದೊಡ್ಡ ಯಶಸ್ವಿ ಸ್ಪೇಸ್ ಏಜೆನ್ಸಿಯಾಗಿದೆ. ಒಂದು ವರದಿಯ ಪ್ರಕಾರ 2016ರಿಂದ ಇಲ್ಲಿಯವರೆಗೆ ನಮ್ಮ ಇಸ್ರೋ ಸುಮಾರು 36 ವಿವಿಧ ದೇಶಗಳ ರೇಡಾರ್ನಲ್ಲಿ 436ಕ್ಕೂ ಅಧಿಕ ಸ್ಯಾಟಲೈಟ್ಗಳನ್ನು ಲಾಂಚ್ ಮಾಡಿದೆ. ಅದರಲ್ಲೂ 150ಕ್ಕೂ ಅಧಿಕ ಭಾರತ ನಿರ್ಮಿತ ಸ್ಯಾಟಲೈಟ್ಗಳನ್ನು ಉಡಾವಣೆ ಮಾಡಿದೆ. ಅದಲ್ಲದೆ ಎಂಟೆ ಸ್ಪೇಸ್ ಟೆಕ್ನಾಲಜಿ ಅನ್ನುವ ಆಧುನಿಕ ತಂತ್ರಜ್ಞಾನ ಅಭಿವೃದ್ಧಿಪಡಿಸಿದ 4 ರಾಷ್ಟ್ರಗಳಲ್ಲಿ ಭಾರತವು ಇರುವುದು ನಿಜಕ್ಕೂ ಹೆಮ್ಮೆ ಪಡುವ ವಿಷಯ. ಪ್ರಸ್ತುತ ಜಗತ್ತಿನಲ್ಲಿ ಭಾರತ ಅತ್ಯಂತ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಆರ್ಥಿಕತೆ, ಅತ್ಯಂತ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಷೇರು ಮಾರುಕಟ್ಟೆ, ಅತ್ಯಂತ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಸ್ಟಾರ್ಟ್ಅಪ್ಸ್, ಅತ್ಯಂತ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ರಿಯಲ್ ಎಸ್ಟೇಟ್ ಮಾರ್ಕೆಟ್, ಹೀಗೆ ಇಷ್ಟೆಲ್ಲ ಗಮನಿಸಿದಾಗ ಜಗತ್ತಿನ ಯಾವ ಶಕ್ತಿಯೂ ಭಾರತ ಮುಂದಿನ ಕೆಲವು ವರ್ಷಗಳಲ್ಲೇ ಸೂಪರ್ ಪವರ್ ದೇಶ ಆಗೋದನ್ನು ತಡೆಯೋಕೆ ಸಾಧ್ಯವಿಲ್ಲ ಅಂತ ಹೇಳ್ತಾ, ಭಾರತೀಯರಾದ ನಮ್ಮೆಲ್ಲರಲ್ಲಿ ನಮ್ಮ ದೇಶದ ಬಗ್ಗೆ ಗೌರವ, ಹೆಮ್ಮೆ ಇರಲಿ ಅಂತ ಹೇಳ್ತಾ, ಈ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯನ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.